ನಮಸ್ಕಾರ, ನಾನು ನಿಮ್ಮ ಪ್ರಕಾಶ್ ರೈ. ಕತೆ ಹೇಳಬೇಕು, ಯಾಕಂದರೆ ಅದು ಭಾಳ ವಿಶಿಷ್ಟವಾದ ಪ್ರಯತ್ನ. ಅದು ಯಾವ ಥರದ ಕತೆ ಹೇಳಬೇಕು? ನಮ್ಮ ಜೀವನದಲ್ಲಿ ನಡೆದಂತಹ ಕತೆ, ಇಲ್ಲಿವರೆಗೂ ನಾನು ಯಾರಿಗೂ ಹೇಳ್ಕೊಡ್ದಂಥ ಕತೆ, ನನ್ನ ತುಂಬ ಕಾಡಿದಂಥ ಕತೆ. ಅದು ಒಬ್ಬ ಗೆಳೆಯ. ನಾವು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್, ರಂಗಭೂಮಿ ನಾಟಕ ಇದು ಸುತ್ತಾ ಇದ್ದರೂ ಇನ್ನೂ ಪ್ರವರ್ಧಮಾನಕ್ಕೆ ಅಥವಾ ಹೆಸರು ಮಾಡಿದಂತಹ ಟೈಮಲ್ಲ ಅದು. ನನ್ನ ಗೆಳೆಯರ ಬಳಗದಲ್ಲಿ ನಾನು ತುಂಬ ಪಾಪ್ಯುಲರ್. ನಾವೊಂದು 4 ಜನ ಹುಡುಗರು, ಒಂದು 2-3 ಗೆಳತಿಯರು. ಅದರಲ್ಲಿ ಒಬ್ಬಾಕೆ ನನ್ನ ಪ್ರೇಯಸಿ. ಅಂದರೆ ಮದುವೆ ಆಗ್ತೀವ ಇಲ್ಲ ಗೊತ್ತಿಲ್ಲ, ಬಟ್ ಪ್ರೇಮ ಒಂಥರದ ಆಕರ್ಷಣೆ. ಅದು ಯಾಕೋ ಆಕೆ ನಾನು ಹೇಳಿದ್ದೇನೆಂದರೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ. ಅಷ್ಟು ಆತ್ಮೀಯ ಗೆಳೆಯರಿದ್ದರೂ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಗುಟ್ಟಾಗಿ ನಮ್ಮ ಪ್ರೇಮ ಪ್ರಕರಣ ನಡೀತಾ ಇತ್ತು. ನನ್ನ ಗೆಳೆಯ ಒಬ್ಬ ಇದ್ದ, ಬೇಕಂತ ಹೆಸರು ಹೇಳ್ತಾ ಇಲ್ಲ, ತುಂಬ ಆತ್ಮೀಯ ಗೆಳೆಯ ಅವನು. ಒಂಥರ ನನ್ನ ಜೊತೆ ಓದ್ದವನಲ್ಲ, ಹೀಗೆ ಧುತ್ತಂತ ನನ್ನ ಜೀವನದಲ್ಲಿ ಪ್ರತ್ಯಕ್ಷ ಆದವನು, ನಮ್ಮ ಬಳಗಕ್ಕೆ ಸೇರಿದವನು. ಓದ್ತಾ ಇದ್ದ, ಹಾಗೆ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದ. ಯಾವಾಗ ಬೇಕಾದರೂ ನನಗೇನು ಬೇಕಾದರೂ ನಂಬಿ ಅವನ ಹತ್ರ ಹೋಗ್ಬೋದಿತ್ತು. ಅದು 10-20 ರೂಪಾಯಿ ಕಾಸು ಬೇಕಾಗಿದ್ದರು ಸಾಕಾಗಿತ್ತು ಆಗಿನ ಕಾಲದಲ್ಲಿ ಒಂದು ದಿನ ಕಳೆಯೋಕ್ಕೆ. ಅಥವಾ ಎಲ್ಲರೂ ಹೋಗಬೇಕು, ರಾತ್ರಿ ಊಟಕ್ಕೆ ಕರ್ಕೊಂಡು ಹೋಗೋದ್ರೆ ಕರ್ಕೊಂಡು ಹೋಗ್ತಿದ್ದ. ತುಂಬ ವಿಶಿಷ್ಟವಾಗಿ ಮಾತಾಡ್ತಿದ್ದ, ಸ್ವಲ್ಪ ದಡೂತಿ, ದೊಡ್ಡ ಮನಸ್ಸು. ಆ ಥರದೊಬ್ಬ ಗೆಳೆಯ. ಆ ಗೆಳೆತನ ಮತ್ತು ನನ್ನ ಗೆಳತಿ. ಒಂದಿನ ಮಧ್ಯಾಹ್ನ ನನ್ನ ಗೆಳತಿ ನನ್ನ ನೋಡೋಕ್ಕೆ ಬಂದಿದ್ಲು. ನನ್ನದೊಂದು ಪುಟ್ಟ ಕೋಣೆ, ನಾನು ಆಕೆ ರೂಮ್ ಒಳಗಿದ್ವಿ. ಹಾಗೆ ಮಾತಾಡ್ತಿದ್ದಾಗ ಸಡನ್ನಾಗಿ ನಾವು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಆ ಕ್ಷಣದಲ್ಲಿ ಡೋರ್ ಬೆಲ್ ರಿಂಗ್ ಆಯಿತು. ಯಾರಿರ್ಬೋದು ಅಂತ ಒಂದು ಕ್ಷಣ, ಬಟ್ ಆಕೆ ಕಣ್ಣಲ್ಲಿ ಗಾಬರಿ. ಬಾಗಿಲು ತೆಗಿಬಿಡ ಪ್ರಕಾಶ ಅಂತ ಅರ್ಥ ಆಯಿತು ನನಗೆ. ಯಾಕೆಂದರೆ ಆಕೆಗೆ ನಾಚಿಕೆ, ಯಾರಿಗಾರು ಗೊತ್ತಾಗ್ಬೋದಾ, ಗುಟ್ಟಾಗಿಟ್ಟಿದ್ದೀವಿ ಒಂದು ಪ್ರೇಮ ಪ್ರಕರಣವನ್ನು. ಯಾರಿರ್ಬೋದು ಅಂತ ನೋಡ್ತೀನಿ. ಯಾರಾದ್ರು 2-3 ಸಲ ಬಾಗಿಲು ತಟ್ಟಿ ಹೋಗ್ಬೋದು ಅಂತ. 2 ಸಲ ಕಾಲಿಂಗ್ ಬೆಲ್. ಯಾರು ಅಂತ ಗೊತ್ತಾಗ್ತಿಲ್ಲ, ಹೋಗ್ತಾ ಇಲ್ಲ. ಬಾಗಿಲು ಕೆಳಗೆ ನಡೆದಾಡುವಂತಹ ನೆರಳು ಕಾಣಿಸ್ತಾ ಇದೆ, ಬಟ್ ಯಾರೂ ಹೋಗ್ತಾ ಇಲ್ಲ. ಯಾರಿರ್ಬೋದು ಅಂತ ಸ್ವಲ್ಪ ಹತ್ತಿರ ಹೋಗ್ತೀನಿ. ಲೇ ಪ್ರಕಾಶ, ಬಾಗಿಲು ತೆಗಿಯೋ ಅಂತ ನನ್ನ ಗೆಳೆಯ. ಒಂದು ಕ್ಷಣ ಎದೆ ಸಕ್ಕಂತ. ಯಾಕಂದರೆ ಆ ಹೊತ್ತಿನಲ್ಲಿ ಅವನು ಬರೋದಕ್ಕೆ ಕಾರಣ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಸೀರಿಯಸ್ ಆಗಿದ್ದ ಅಂತ ಗೊತ್ತು. ಅಂದರೆ ತುಂಬ ಅದರಲ್ಲೂ ತುಂಬ ಡಿಸ್ಟರ್ಬ್ ಆಗಿದ್ದ ಅವನು. ಟಪ ಅಂತ ಬಾಗಿಲು ತಟ್ತಿದ್ದಾನೆ. ಅವನಿಗೆ ಗೊತ್ತಾಗಿದೆ ನನ್ನ ಕೆಳಗಡೆ ನನ್ನ ಗಾಡಿ ಇದೆ ಆ್ಯಂಡ್ ಬೀಗ ಹಾಕಿಲ್ಲ, ನಾನು ಇದ್ದೀನಿ ಅಂತ ಬಾಗಿಲು ತಟ್ತಿದ್ದಾನೆ. ನನಗೆ ತೆಗಿಬೇಕು ಬೇಡವೋ ಅಂತ ಅರ್ಥ ಆಗ್ತಿಲ್ಲ. ಈ ಕಡೆ ನೋಡಿದ್ರೆ ಆಕೆ ತುಂಬ ದೀನವಾಗಿ, ಬೇಡ ಕಣೋ, ಗೊತ್ತಾದರೆ ನನಗೆ ನಾಚಿಕೆ ಆಗುತ್ತೆ, ಮಾನ ಹೋಗುತ್ತೆ ಅನ್ನೋ ಥರದ ಒಂದು ಅವಳಲ್ಲಿ ಆ ಒಂದು ಭಾವ. ತುಂಬ ಗಟ್ಟಿ ಮನಸ್ಸು ಮಾಡಿಕೊಂಡು ಬಾಗಿಲು ತೆಗಿತಾರೆ ನಾನು. ಅದು ಯಾಕೋ ಒಂದು ವಿಚಿತ್ರವಾದ ನೋವು. ಯಾಕೆ ಇಷ್ಟೊತ್ತು ಬಾಗಿಲು ತಟ್ತಿದ್ದಾನೆ, ಇಷ್ಟೊತ್ತು ಪ್ರಕಾಶ ಬಾಗಿಲು ತೆಗಿಯೋ ಪ್ರಕಾಶ ಅಂತಿದ್ದಾನೆ. ಅದು ನಾನು ಬಾಗಿಲು ತೆಗಿಲಿಲ್ಲ. ಯಾಕೆಂದರೆ ಆಕೆ ಆಗ ನಾನು ತುಂಬ ಮುಖ್ಯವಾಗಿದ್ಲು. ಗೊತ್ತಾಗಿ ಸ್ವಲ್ಪ ಹೊತ್ತಾದಮೇಲೆ ಹೊರಟೋದ. ನಾನು ಆಕೆ ಮುಖ ನೋಡಿದೆ, ಒಂದು ಮೌನ, ಒಂದು ನಿಟ್ಟುಸಿರು. ಆಕೆ ಹೇಳಿದೆ, ಯಾಕೆ ಅಷ್ಟೊತ್ತು ಬಾಗಿಲು ತಟ್ಟದ ಅವನು, ಯಾವತ್ತೂ ಬರ್ದಿರೋನು ಇವತ್ತು ಯಾಕೆ ಬಂದ ಅಂತ. ಗೊತ್ತಿಲ್ಲ. ಸರಿ, ಆಕೆ ಒಂದು ಗಂಟೆ ಸುಮಾರಿಗೆ ಹೊರಟೋದ್ಲು. ಕೆಳಗಡೆ ಬಂದೆ. ಒಂದು ಹೋಟ್ಲ್ನಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ನಮಗೆ. ಒಂದು ಸಾಯಂಕಾಲ 5-5:30 ಸುಮಾರಿಗೆ ಹಾಗೆ ಗಾಡಿ ಹತ್ಕೊಂಡು ಗೆಳೆಯರ ಬಳಗದ ಹತ್ರ ಹೋದ ತಕ್ಷಣ ಒಂದು ಆಘಾತಕರವಾದ ಸುದ್ದಿ. ಗೆಳೆಯ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಒಂದು ಕ್ಷಣ ನನಗೇನು ಹೊಳಿಲೇ ಇಲ್ಲ. ನನ್ನ ಗೆಳೆಯ ಏನು ಅಂತ ಓಡೋಗಿ ಅವನ ಮಂತ್ರ ಹೋದ್ವಿ ಎಲ್ಲರೂ. ಏನೋ ಹೇಳಕ್ಕೆ ಬಂದಿದ್ದ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಒಂದು 2-3-4 ಗಂಟೆಗಳ ಮುಂಚೆ ನನ್ನ ಮನೆ ಬಾಗಿಲು ತಟ್ಟಿದ್ದ. ಆ ಕ್ಷಣ ನಾನು ಬಾಗಿಲು ತೆಗೆಯುವ ಪರಿಸ್ಥಿತಿಯಲ್ಲಿರಲಿಲ್ಲ. ಅದರಲ್ಲಿ ನೋಡಿದ್ರೆ ಅವನು ಶವವಾಗಿ ಮಲಗಿದ್ದ. ಯಾರಿಗೆ ಹೇಳ್ಕೊಳ್ಳಿ, ಏನು ಹೇಳ್ಕೊಳ್ಳಿ ಗೊತ್ತಿಲ್ಲ. ಕಾರಣ ಕೇಳಿದೆ.
ತುಂಬ ದಿನಗಳಿಂದ ಅವನನ್ನು ಯಾವುದೋ ಒಂದು ವಿಷಯ ಕಾಡ್ತಿತ್ತಂತೆ, ಅವನ ಪ್ರೀತಿಯ ಒಂದು ಪ್ರಕರಣ. ಆದರೆ ಅಷ್ಟು ಗಟ್ಟಿ ಮನಸ್ಸಿದ್ದಂತಹ ಹುಡುಗ, ಅಷ್ಟು ಗಟ್ಟಿ ಮನಸ್ಸಿದ್ದಂತಹ ಗೆಳೆಯ ತನ್ನ ಗೆಳತಿಗೆ ಇನ್ನೊಂದು ಕಡೆ ಮದುವೆ ಆಗ್ತಿದ್ದ ಅನ್ನೋ ಕಾರಣಕ್ಕೆ ನೇಣು ಹಾಕ್ಕೊಂಡು ಸತ್ತಿದ್ದಾನೆ ಅನ್ನೋದು ನನ್ನ ನಂಬಕ್ಕಾಗಿಲ್ಲ. ಆದರೆ ನನ್ನನ್ನು ಕಾಡೋದೇನೆಂದರೆ, ಬಹುಶಃ ಅವತ್ತು ನಾನು ಬಾಗಿಲು ತೆಗೆದಿದ್ದರೆ ಒಂದು 5 ನಿಮಿಷ ಅವನ ಜೊತೆ ಮಾತಾಡಿದರೆ ಅವನು ನಾನು ಕಳ್ಕೊಳ್ತಿರ್ಲಿಲ್ವೇನೋ. ಆ ಕ್ಷಣ ನನಗದು ಗೊತ್ತಿರಲಿಲ್ಲ. ಆ ಕ್ಷಣಕ್ಕೆ ನನ್ನ ವೈಯಕ್ತಿಕ ಜೀವನ ನನಗೆ ಮುಖ್ಯ ಅಂತ ನಾನು ಮಾಡಿದ್ದು ಸರಿ, ಆ ಗಿಲ್ಟಂತೂ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು 2 ನಿಮಿಷ ಮಾತಾಡಿದರೆ ಆ ನಿರ್ಧಾರ ಬದಲು ಮಾಡ್ಕೊಳ್ತಿದ್ನೇನೋ ಅನ್ನೋ ಒಂದು ನೋವಿದೆಯಲ್ಲ, ಅದು ಯಾವಾಗಲೂ ಕಾಡ್ತಾನೆ ಇರುತ್ತೆ. ಅದಕ್ಕೆ ಈಗಲೂ ಯಾರಾದರೂ ತುಂಬ ಕಷ್ಟ ಅಂತ ಬಂದರೆ ಅವ್ನು ನೆನಪಾಗತ್ತೆ. 1-2 ನಿಮಿಷ ಅವ್ರು ಹೇಳೋದನ್ನು ಕೇಳ್ತೀನಿ. ಸಹಾಯ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಕೇಳಿಸ್ಕೊಳ್ತೀನಿ. ಇದು ನನ್ನ ಜೀವನದ ನಾನು ಇದುವರೆಗೂ ಯಾರಿಗೂ ಹೇಳಿಕೊಳ್ಳದ ಒಬ್ಬ ವ್ಯಕ್ತಿಯ ಕತೆ. ಥ್ಯಾಂಕ್ ಯು.